ಸಿಂಹರಾಶಿ, ವೈದ್ಯರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಖಂಡಿತವಾಗಿ ಆ ರೀತಿಯಲ್ಲಿ ಮಾಡಬಾರದು ಅಂತಕ್ಕಂಥದ್ದು. ಯತ್ನ ಕಾರ್ಯದಲ್ಲಿ ನಿಮಗೆ ಜಯ ಇದೆ, ಆದರೆ ಅದರ ಜೊತೆಯಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ದಾಗ ನಿಮ್ಮೆಲ್ಲ ಕೆಲಸಕ್ಕೆ ಪುಷ್ಟಿ ಬರುತ್ತೆ ಅನ್ನುವಂಥದ್ದು. ಫಲಾಪೇಕ್ಷತೆ ಇಲ್ಲದೆ ಮಾಡಿದಂತಹ ದಾನ ಆಗಲಿ ಅಥವಾ ಬೇರೆಯವರಿಗೆ ಮಾಡಿದ ಸಹಾಯವಾಗಲಿ ಪರಿಪೂರ್ಣವಾದಂತಹ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಅದರ ಅನುಭವ ನಿಮಗೆ ಸ್ವತಃಸಿದ್ಧಿಯಾಗತ್ತೆ ಅನ್ನುವಂಥದ್ದು. ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲ ಇದೆ. ಯಾವುದೋ ಒಂದು ನಿರ್ಧಾರ ಮಾಡಬೇಕು, ಅದನ್ನು ಆಲೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ತಿಳಿದು ಹೀಗೆ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ರೆ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ವ್ಯವಹರಿಸಬೇಕು. ಮತ್ತೆ ಅಲ್ಲಿ ಎಡವಬಾರದು, ತಪ್ಪನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಅತಿಯಾದಂತಹ ಒತ್ತಡಗಳಿರುತ್ತೆ, ಆ ಒತ್ತಡಗಳನ್ನು ತಾಳ್ಮೆಯಿಂದ ನಿಭಾಯಿಸ್ತಕ್ಕಂತಹ ಮನಸ್ಥಿತಿ ಇರಬೇಕು. ಕೋಪಕ್ಕೆ ಅವಕಾಶಗಳು ಬೇಡ. ಇಲ್ಲ ಸಲ್ಲದಂತಹ ಅಪವಾದಗಳಿಗೆ ಗುರಿಯಾಗಬೇಕಾಗತ್ತೆ. ಕೋಪದಲ್ಲಿ ಏನೋ ಮಾತಾಡ್ತಕ್ಕಂಥದ್ದು ಉದ್ದೇಶ ಅದಿಲ್ಲದೆ ಇರಬಹುದು, ಆದರೆ ಆಡಿದಂತಹ ಮಾತೇ ಸತ್ಯ ಅನ್ನುವ ರೀತಿಯಲ್ಲಿ ಆಗು ಹೋಗ್ಬಿಡುತ್ತೆ. ಯಾರಿಗಾದರೂ ಸಹಾಯ ಮಾಡಿದರೆ ಅದರಿಂದ ನಿಮಗೆ ಏನು ಅನುಕೂಲವಾಗುತ್ತೋ ಅನ್ನುವಂತಹ ನಿರೀಕ್ಷೆಯಲ್ಲಿ ನೀವು ಇರಬಾರದು. ಫಲಾಪೇಕ್ಷೆ ಇಲ್ಲದೆ ಸಹಾಯವನ್ನು ಮಾಡಿ ಅದು ನಿಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು. ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಉತ್ತಮವಾದಂತಹ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಜಾಣ್ಮೆಯಿಂದ ಕೆಲವು ಕೆಲಸಗಳನ್ನು ಮಾಡಿಕೊಂಡು ಸಂತೋಷ ಪಡ್ತೀರಿ ಅಂತಕ್ಕಂಥದ್ದು. ಮಾತಿಗೆ ಮಾತು ಬೆಳೆಸಿದರೆ ಮನಃಕ್ಲೇಶವಾಗತ್ತೆ, ನಿಷ್ಠುರವಾಗಬೇಕಾಗತ್ತೆ. ಮಾತನ್ನು ಅಲ್ಲಿಗೆ ಮೊಟಕುಗೊಳಿಸ್ತಕ್ಕಂಥದ್ದು ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದು. ಇಲ್ಲದಿದ್ದರೆ ನಿಮಗೆ ನೀವೇ ಅವಮಾನವನ್ನು ಮಾಡಿಕೊಳ್ಳುವ ಹಾಗಾಗತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಅದರ ಕಡೆ ಗಮನ ಇರಬೇಕೇ ಹೊರತು ವ್ಯರ್ಥವಾದ ವಿಚಾರದಲ್ಲಿ ಮಾತನ್ನು ಬೆಳೆಸಿ ಜಗಳ ಮಾಡುವಂಥದ್ದು ಬೇಡ ಅನ್ನುವಂಥದ್ದು. ಹಣಕಾಸಿನ ಸ್ಥಿತಿ ನಿಮ್ಮ ಯೋಗ್ಯತಾನುಸಾರವಾಗಿ ನಿಮ್ಮ ಮಟ್ಟಕ್ಕೆ ಅದು ಚೆನ್ನಾಗೇ ಇರುತ್ತೆ ಅಂತ ಹೇಳಬೇಕು. ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮಗೆ ಆಗ್ತಾ ಇರತಕ್ಕಂತಹ ಅನುಕೂಲತೆಗಳನ್ನು, ಬೆಳವಣಿಗೆಯನ್ನು ನೋಡಿ ಸ್ವಲ್ಪ ಸಹಿಸುವುದು ಕಷ್ಟ ಆಗತ್ತೆ. ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುವಂಥದ್ದು. ಅನಗತ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೂಡ ಮೋಸ ಆಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಅನ್ನುವಂತಹ ಎಚ್ಚರಿಕೆ. ಮಕ್ಕಳ ಜೀವನದ ಬಗ್ಗೆ, ಅವರ ಒಂದು ವಯಸ್ಸಿಗೆ ಅನುಗುಣವಾದಂತಹ ವ್ಯವಸ್ಥೆಯ ಬಗ್ಗೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ಸಾಯಂಕಾಲದ ಹೊತ್ತಿಗೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಅಡ್ಡಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ತುಲಾರಾಶಿ, ವೈರಾಗ್ಯದ ಭಾವ ನಿಮಗೆ ಹೆಚ್ಚಾಗಿ ಕಾಡಬಹುದು. ಅದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಎಲ್ಲ ಇದ್ದೂ ಕೂಡ ನನಗೇನೂ ಬೇಡ ಅಂತ ಹೇಳುವಂಥದ್ದು ಸ್ವಭಾವ ವೈರಾಗ್ಯ. ಪುನಃ ಯಾವುದೋ ಒಂದು ವಿಷಯಕ್ಕೋ ಯಾವುದೋ ಒಂದು ಸ್ಥಾನಕ್ಕೋ ಅಥವಾ ಇನ್ಯಾವುದೋ ಆಸೆಯನ್ನು ಇಟ್ಟುಕೊಂಡು ಪ್ರಯತ್ನಗಳನ್ನು ಮತ್ತೆ ಮತ್ತೆ ಮಾಡಿ ಅದು ನಮಗೆ ದೊರಕದೇ ಇದ್ದಾಗ ಬೇಡ ಅಂತ ಹೇಳುವಂಥದ್ದು ಅಭಾವ ವೈರಾಗ್ಯ. ಈ ಎರಡರ ಆಯ್ಕೆ ನಿಮ್ಮ ಮುಂದೆ ಇರುತ್ತೆ. ಯೋಗ್ಯವಾದದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾಗತ್ತೆ. ಮನಃಶಾಂತಿಗೋಸ್ಕರವಾಗಿ ದೇವತಾ ಕಾರ್ಯವನ್ನು ಮಾಡಿ, ಧರ್ಮ ಕಾರ್ಯವನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಆಲಸ್ಯ ಹೆಚ್ಚು ಕಾಡುವಂತಹ ದಿವಸ ಆಗಬಹುದು. ಮೇಲಧಿಕಾರಿಗಳ ಜೊತೆಯಲ್ಲಿ, ಕುಟುಂಬದ ಹಿರಿಯರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಗೆ ಅವಕಾಶವಾಗುತ್ತೆ. ಅಂತಹ ಮಾತುಕತೆ ಮುಂದುವರಿತಾ ಜಗಳಕ್ಕೆ ತಿರುಗುವಂತಹ ಸಾಧ್ಯತೆ ಹೆಚ್ಚಾಗತ್ತೆ. ಆಕಸ್ಮಿಕವಾದಂತಹ ಅವಘಡದಿಂದ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು. ಯಾವುದೋ ಬೆಲೆ ಬಾಳ್ತಕ್ಕಂತಹ ಪದಾರ್ಥ ದುರಸ್ತಿಗೆ ಬಂತು ಅಂತಾದರೆ ಅಥವಾ ಇನ್ಯಾವುದೋ ವಾಹನ ದುರಸ್ತಿಗೆ ಬಂತು ಅಂತಾದರೆ ದೊಡ್ಡ ಮಟ್ಟದ ಹಣ ಖರ್ಚಾಗುವಂಥದ್ದಾಗತ್ತೆ. ಪ್ರಿಯರನ್ನ ಭೇಟಿಯಾಗ್ತಕ್ಕಂತಹ ದಿವಸ ಇದು. ನಿಮ್ಮ ನೀರಸ ಭಾವನೆ ಅಥವಾ ಬೇಸರದಿಂದ ಇರತಕ್ಕಂತಹ ರೀತಿ ಇಡೀ ಮನೆಯ ಎಲ್ಲ ಸದಸ್ಯರ ಮೇಲೆ
ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ನೀವು ಉತ್ಸುಕರಾಗಿ ಇರಬೇಕಾದಂಥದ್ದು, ಧ್ಯಾನದ ಮೊರೆ ಹೋಗಿ. ಶುಭವಾಗಿ. ವೃಶ್ಚಿಕ ರಾಶಿ, ಕೆಲಸದ ಒತ್ತಡದಿಂದ ನಿದ್ರಾಭಂಗವಾಗಬಹುದು. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ನಿಮ್ಮ ಯಾವ ಯಾವ ಸ್ವಭಾವಗಳು ಹೇಗಿದೆ ಅನ್ನುವಂಥದ್ರ ಬಗ್ಗೆ ಗಮನವನ್ನು ಹರಿಸಿ, ಬೇರೆಯವರಿಗೆ ಅದರಿಂದ ಏನು ಸಮಸ್ಯೆಗಳಾಗ್ತಾ ಇದೆ, ಬೇರೆಯವರಿಗೆ ಏನು ಅದು ಅಡ್ಡಿ ಆಗ್ತಾ ಇದೆ ಅನ್ನೋದನ್ನು ಗಮನಿಸಿಕೊಂಡು ಬದಲಾಯಿಸಿಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ. ಮನೆಯವರ ಮಾತನ್ನು ಕೇಳದಲ್ಲೇ ಹೆಚ್ಚಿನ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹಿರಿಯರ ಕೋಪಕ್ಕೊಳಗಾಗ್ತೀರಿ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಮಾತನ್ನು ದೊಡ್ಡವರು ಆಡ್ತಾರೆ. ಅವರ ಮನಸ್ಸನ್ನು ಗೆಲ್ಲಬೇಕು. ಅವರು ನಿಮ್ಮನ್ನ ಪ್ರೀತಿ, ವಾತ್ಸಲ್ಯ, ಮಮಕಾರದಿಂದ ನೋಡಿಕೊಳ್ಳುವ ಹಾಗೆ ನೀವು ವರ್ತಿಸ್ಬೇಕಾಗತ್ತೆ, ಬದಲಾಗಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಯಾವುದೇ ರೀತಿಯ ಮೋಸ, ವಂಚನೆ ಇದ್ಯಾವುದೂ ಕೂಡ ನಿಮಗೆ ಆಗದೇ ಇರುವಂಥದ್ದು, ಬೇರೆಯವರು ನಿಮ್ಮನ್ನು ಹೀಯಾಳಿಸದೇ ಇರತಕ್ಕಂತಹದ್ದನ್ನು ಕೂಡ ನೀವು ನೋಡಬೇಕಾಗತ್ತೆ, ನೋಡಬಹುದಾಗಿರುತ್ತೆ. ಮನಸ್ಸು ಶುದ್ಧವಾಗಿರಬೇಕು. ಯಾವಾಗ ಮನಸ್ಸಿನ ಪೂರ್ತಿ ಕೆಟ್ಟ ಭಾವನೆಗಳು, ಕೆಟ್ಟ ಆಲೋಚನೆಗಳು ತುಂಬಿರುತ್ತೆ, ಆಗ ಎಲ್ಲವೂ ಕೂಡ ನಿಮಗೆ ವಿರುದ್ಧವಾದಂತಹ ಫಲವನ್ನೇ ಕೊಡುವಂಥದ್ದಾಗತ್ತೆ. ಬೇರೆಯವರ ಮಾತಿಗೆ ಮರಳಾಗ್ತಕ್ಕಂಥದ್ದು ಬೇಡ. ವಿದ್ಯಾರ್ಥಿಗಳು ಬಹಳ ಪರಿಶ್ರಮದಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಿ ಅದರ ಫಲವನ್ನು ನೀವು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಆದಾಯದಷ್ಟೇ ಖರ್ಚು ಇರುವಂತಹ ದಿವಸ ಇದು. ಕೆಲಸದಲ್ಲಿ ಒಂದಷ್ಟು ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಅಪರಿಚಿತರಿಂದ ಮೋಸ ಆಗ್ತಕ್ಕಂಥದ್ದು, ಹೀಗೆ ಸಾಲು ಸಾಲಾಗಿ ಕೆಲವು ದುಷ್ಪರಿಣಾಮಗಳನ್ನು, ಕೆಟ್ಟದ್ದನ್ನೇ ನೋಡಬೇಕಾದಂತಹ ದಿವಸವಾಗತ್ತೆ. ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.